ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಲ್ನಾಡು ಅನ್ನೋ ಒಂದು ಗ್ರಾಮದಲ್ಲಿ ದಿನಾಂಕ 25/9/2024 ಮಧ್ಯಾಹ್ನ ಸುಮಾರು 3 ಗಂಟೆಯಿಂದ 3:30 ಗಂಟೆಯ ಸಮಯದಲ್ಲಿ ಒಂದು ಘಟನೆ ನಡೆದ ಬಗ್ಗೆ ಈ ಕೇಸಿನ ಫಿರ್ಯಾದಿದಾರರಾದ SBI ಬ್ಯಾಂಕ್ನ ಮ್ಯಾನೇಜರ್ ಅವರು ಒಂದು ದೂರನ್ನು ನೀಡಿದ್ದಾರೆ. ದೂರನ್ನ ವಿಚಾರಣೆ ಮಾಡಿದಾಗ ಅವರು ಕೊಟ್ಟಿರುವಂಥ ವಿಷಯ ಏನಂದರೆ, ಈ ಪುತ್ತೂರು ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯ ಬಲ್ನಾಡು ಎಂಬ ಗ್ರಾಮದಲ್ಲಿ ಒಬ್ಬ ವ್ಯಕ್ತಿ ವಾಸವಾಗಿರ್ತಾರೆ. ಅವರು ಇವರ ಬ್ಯಾಂಕ್ SBI ಬ್ಯಾಂಕಿಂದ ಸುಮಾರು ಒಂದು 2 ಕೋಟಿ ರೂಪಾಯಿಯಷ್ಟು ಸಾಲವನ್ನು ಮಂಜೂರು ಮಾಡಿಸಿಕೊಂಡು ಒಂದು ಶೋರೂಮನ್ನು, ಬೈಕ್ ಶೋರೂಮನ್ನು ಓಪನ್ ಮಾಡಿರ್ತಾರೆ. ಮತ್ತು ಸಾಕಷ್ಟು ದಿನಗಳು ಕಳೆದರೂ ಅವರು ಸಾಲನ ಮರುಪಾವತಿ ಮಾಡದೇ ಇರೋದ್ರಿಂದ ಅದು ನಾನ್ ಪರ್ಫಾರ್ಮಿಂಗ್ ಅಸೆಟ್ ಕೂಡ ಆಗಿರುತ್ತೆ. ಈ ಸಂಬಂಧ ಅವರು ತಮ್ಮ ವಕೀಲರ ಮುಖಾಂತರ ಸಾಕಷ್ಟು ನೋಟಿಸ್ಗಳನ್ನು ನಾವು ಸಂಬಂಧಪಟ್ಟವರಿಗೆ ಜಾರಿ ಮಾಡಿದರೂ ಕೂಡ ಅವರು ಯಾವುದೇ ರೀತಿಯ ಕ್ರಮಗಳನ್ನು ಸಾಲ ಮರುಪಾವತಿ ಮಾಡಲಿಕ್ಕೆ ತಗೊಂಡಿರೋದಿಲ್ಲ ಅಂತ ಹೇಳಿ ಆ ದಿನ ಇವರ ಮೇಲಧಿಕಾರಿಗಳ ಮೌಖಿಕ ಆದೇಶದಂತೆ 25ನೇ ತಾರೀಕು ಸುಮಾರು ಒಂದು 3 ಗಂಟೆ 20 ನಿಮಿಷಕ್ಕೆ ಏನು ಸಾಲ ತೊಗೊಂಡಿರ್ತಾರೆ ಅವ್ರ ಮನೆಗೆ ಇವರು ಬ್ಯಾಂಕ್ ಮ್ಯಾನೇಜರ್ ಅಂದರೆ ಈ ಕೇಸಿನ ಫಿರ್ಯಾದಿದಾರರು ಮತ್ತು ಇತರ ಇಬ್ಬರು ಏನು ಬ್ಯಾಂಕಿನ ನೌಕರರು ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಏನು ಮನೆಯಲ್ಲಿದ್ದಂಥ ಮಹಿಳೆ ಅವ್ರನ್ನ ಕೂರಿಸ್ಕೊಂಡು ನಂತರ ತಮ್ಮ ಪತಿಗೆ ಕರೆ ಮಾಡ್ತಾರೆ. ಪತಿಗೆ ಕರೆ ಮಾಡಿದಾಗ ಅವರು ಮನೆಗೆ ಬಂದು ಶೋರೂಮ್ನಿಂದನೋ ಅಥವಾ ಹೊರಗಡೆಯಿಂದ ಮನೆಗೆ ಬಂದು ಇವರಿಗೆಲ್ಲ ಅವಾಚ್ಯ ಶಬ್ದಗಳಿಂದ ನಿಂದಿಸಿ, ನೀವು ಮನೆಯವ್ರಿಗೂ ಯಾಕೆ ಬಂದ್ರಿ, ಹೇಗೆ ಬಂದ್ರಿ ಅಂತ ಹೇಳಿ ನಂತರ ಅವರ ತಂದೆ ಬರೋವರೆಗೂ ಅವರನ್ನು ಮನೆಯಲ್ಲೇ ಕೂಡಿ ಹಾಕಿರ್ತಾರೆ. ಮತ್ತು ಆ ಘಟನಾ ಸ್ಥಳಕ್ಕೆ ಏನು ಮೊದಲನೇ ಆರೋಪಿ ಇದ್ದಾರೆ ಅವರ ತಂದೆ ಕೂಡ ಬಂದು ಅವರು ಈ ಏನು ಫಿರ್ಯಾದಿದಾರರು ಮತ್ತು ಫಿರ್ಯಾದಿಯ ಸಂಘಟನೆಗೆ ಒಂದು ರಿವಾಲ್ವರನ್ನು ತೋರಿಸಿ, ನೀವೇನಾದರೂ ಮತ್ತೆ ಈ ಕಡೆ ಬಂದರೆ ನಿಮ್ಮನ್ನು ಕೊಲೆ ಮಾಡ್ತೀವಿ, ಕೈಕಾಲು ಮುರಿತೀವಿ ಅಂತ ಹೇಳಿ ನಮಗೆ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಿ ಒಂದು ದೂರನ್ನು ಕೊಟ್ಟಿದ್ದಾರೆ. ಈ ದೂರಿನ ಆಧಾರದ ಮೇರೆಗೆ ಈಗ ನಾವು ಪುತ್ತೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಫಿರ್ಯಾದಿ ಸಂಖ್ಯೆ 109/24 ಒಂದು ಮೊಕದ್ದಮೆಯನ್ನು ದಾಖಲು ಮಾಡ್ಕೊಂಡಿದ್ದೀವಿ ಮತ್ತು ಈಗಾಗಲೇ ತನಿಖೆಯನ್ನು ಕೂಡ ಶುರು ಮಾಡ್ತಾಯಿದ್ದೀವಿ. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಆ ಮನೆಯ ವಾಸಿಗಳಾದ ಒಬ್ಬರು ಮಹಿಳೆ ಏನು ಈ ಬ್ಯಾಂಕಿನ ನೌಕರರು ಸಾಲ ಕೇಳಲಿಕ್ಕೆ ಅಂತ ಹೋಗಿದ್ರು ಅವರ ಮೇಲೆ ಕೂಡ ಒಂದು ಫಿರ್ಯಾದಿಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ 2 ಗಂಡಸರಿದ್ದು ಮತ್ತು ಒಬ್ಬರು ಹೆಂಗಸರಿದ್ದರು. ಇವರು ಬಂದು ನಮ್ಮ ಮನೆಯೊಳಗಡೆ ಏಕಾಏಕಿ ಪ್ರವೇಶ ಮಾಡಿ ಅವರ ಪರಿಚಯ ಕೂಡ ಮಾಡಿಕೊಳ್ಳದೆ ಸ್ವಲ್ಪ ಅಸಭ್ಯವಾಗಿ ವರ್ತಿಸಿ ಅವಾಚ್ಯಗಳಿಂದ ಬೈದು ಮನೆಯನ್ನು ಜಪ್ತಿ ಮಾಡ್ತೀವಿ ಅಂತ ಹೆದರಿಸಿ ಮತ್ತು ಏನು ಹೆಂಗಸರೊತ್ತಿಗೆ ಅನುಚಿತವಾಗಿ ವರ್ತಿಸಿದ್ದಾರೆ ಅಂತ ಹೇಳಿ ಅವರು ಕೂಡ ದೂರನ್ನು ಕೊಟ್ಟಿದ್ದಾರೆ. ಆ ದೂರಿನ ಆಧಾರದ ಮೇಲೂ ಕೂಡ ನಾವು ಒಂದು ಪ್ರಕರಣನ ಪುತ್ತೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಗುಣ ನಂಬರ್ 110/24 ದಾಖಲು ಮಾಡ್ಕೊಂಡಿದ್ದೀವಿ. 2 ಪ್ರಕರಣಗಳ ತನಿಖೆ ಈಗ ನಾವು ಶುರು ಮಾಡಿದ್ದೀವಿ. ಸತ್ಯಾಸತ್ಯತೆ ತನಿಖೆಯ ನಂತರ ತಿಳಿದುಬರುತ್ತೆ. ಸರ್, ಈಗ ಗನ್ ಏನು ಅವರ ಪಿಸ್ತೂಲ್ ಏನಿದೆ ಅದು ಲೈಸೆನ್ಸ್ಡ್ ಅವ್ರ ಅನ್ಲೈಸೆನ್ಸ್? ಅದನ್ನು ಇವಾಗ ನಾವು ಚೆಕ್ ಮಾಡ್ತಾ ಇದ್ದೀವಿ. ಅದು ನಮಗೆ ಈಗ ಸದ್ಯಕ್ಕೆ ತಿಳಿದ ಮಾಹಿತಿ ಏನಂದರೆ ಅದು ಲೈಸೆನ್ಸ್ಡ್ ವೆಪನ್ ಆಗಿರೋದ್ರಿಂದ, ಲೈಸೆನ್ಸ್ ವೆಪನ್ ಆದರೂ ಕೂಡ ಆ ರೀತಿ ತೋರಿಸೋದು ಅದು ತಪ್ಪಾಗಿರುತ್ತೆ. ಹಾಗಾಗಿ ಏನು ಕಾನೂನು ರೀತಿ ಕ್ರಮ ಮಾಡಬೇಕು ನಾವು ಅದನ್ನು ವೆಪನ್ನ ಮತ್ತೆ ಏನು ಮಾಡಬೇಕು ಅದನ್ನು ನಾವು ಮಾಡ್ಕೊತೀವಿ. ಈಗ ಅವರು ಎಲ್ಲಿದ್ದಾರೆ ಸರ್? ಯಾರು? ಈಗ ಆರೋಪಿಗಳಿಬ್ಬರು ಚೆಕ್ ಮಾಡ್ತಾ ಇದ್ದೀವಿ ಅದನ್ನು. ಈಗ ನಮ್ಮ ಕಸ್ಟಡಿಯಲ್ಲಂತೂ ನಾವು ಇನ್ನೂ ತೊಗೊಂಡಿಲ್ಲ. ವೆರಿಫೈ ಮಾಡಿ ಕಾನೂನು ರೀತಿ ಕ್ರಮ ನಾವು ತಗೋತೀವಿ. ನಾವು ಈಗ ಅದನ್ನೆಲ್ಲ ಹೇಳಲಿಕ್ಕೆ ಬರಲ್ಲ. ತನಿಖೆ ಇವತ್ತೇ ಶುರು ಮಾಡಿದ್ದೀವಿ. ತನಿಖೆ ಮುಂದುವರೆದಂತೆ ಅವಶ್ಯಕತೆ ಇದ್ದರೆ ಮತ್ತು ಕಾನೂನು ಅಡಿಯಲ್ಲಿ ಅವಕಾಶ ಇದ್ದರೆ ನಾವು ಅವ್ರನ್ನ ಬಂಧಿಸಬಾರ್ದು ತೀರ್ಮಾನ. 2ನೇ ಇದರಲ್ಲಿ ಯಾವುದೆಲ್ಲ ಸೆಕ್ಷನ್ ಹಾಕಿದ್ದಾರೆ ಸರ್? 2ನೇ ಕೇಸಿನಲ್ಲಿ ಅವರ ವಿರುದ್ಧ BNS 74, BNS 352, 351 ಕ್ಲಾಸ್ 2, 329 ಕ್ಲಾಸ್ 3 ಮತ್ತು 3 ಕ್ಲಾಸ್ 5 ಸೆಕ್ಷನ್ ಮಾಡಿದ್ದೀವಿ. ಫಸ್ಟ್ ಕೇಸಲ್ಲಿ A1 ಯಾರು? ಆ ಹೆಸರುಗಳನ್ನು ನಾವು ಬಹಿರಂಗಪಡಿಸಬಾರ್ದು ಮನೆಯ ಉಚ್ಚ ನ್ಯಾಯಾಲಯದ ಆದೇಶದ ಪ್ರಕಾರ. ಹಾಗಾಗಿ ನಾವು ಆರೋಪಿಗಳದಾಗಲಿ ಫಿರ್ಯಾದಿದಾರರ ಹೆಸರನ್ನು ಬಹಿರಂಗಪಡಿಸೋದಿಲ್ಲ.